ಪುತ್ತೂರು ನಗರಸಭೆಯ ನಗರೋತ್ಥಾನ ಯೋಜನೆಯಡಿ ಕರ್ನಾಟಕ ಹೌಸಿಂಗ್ ಬೋರ್ಡ್ಗೆ ಸೇರಿದ ಸಾಮೆತಡ್ಕ ಪರಿಸರದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಾ ಇರುವ ಪಾರ್ಕ್ವೊಂದು ಉದ್ಘಾಟನೆಗೆ ಮುನ್ನವೇ ಮಹಿಳೆಯರು, ಪುರುಷರು, ಮಕ್ಕಳ ಜಾಗಿಂಗ್ ಕಸರತ್ತು ನಡೆಸುವ ಮೂಲಕ ನಗರದ ಯಶಸ್ವಿ ಪಾರ್ಕ್ ಎನ್ನುವಂತಹ ಪ್ರಶಂಸೆಗೆ ಪಾತ್ರವಾಗಿದೆ. ಈಗಾಗಲೇ ನಗರದಲ್ಲಿ ಹಲವೆಡೆ ಪಾರ್ಕ್ಗಳು ನಿರ್ಮಾಣಗೊಂಡ್ರು ಹಲವಾರು ವರ್ಷಗಳು ಕಳೆದರೂ ಬಳಕೆಗೆ ಬಾರದೆ ವರ್ಷಕ್ಕೊಮ್ಮೆ ಕೇವಲ ನಿರ್ವಹಣೆಗೆ ಮಾತ್ರ ಸೀಮಿತವಾಗಿರುವುದು ಎಲ್ಲರಿಗೂ ಗೊತ್ತಿದೆ. ಆದರೆ ಸಾಮೆತಡ್ಕದಲ್ಲಿ ನಿರ್ಮಾಣವಾಗುತ್ತಿರುವ ಪಾರ್ಕ್ ಪೂರ್ಣಗೊಳ್ಳುವ ಮೊದಲೇ ಸ್ಥಳೀಯರಿಂದ ಕಸರತ್ತಿನ ಬಳಕೆಗೆ ಉಪಯೋಗವಾಗ್ತಾ ಇದೆ. ನಗರಸಭೆಯ ನಗರೋತ್ಥಾನ ಯೋಜನೆಯಡಿ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಪಾರ್ಕ್ ನಿರ್ಮಾಣಕ್ಕೆ ಕಳೆದ 2 ವರ್ಷಗಳ ಹಿಂದೆ ಶಿಲಾನ್ಯಾಸ ನಡೆದಿತ್ತು. ಕೋವಿಡ್ನಿಂದಾಗಿ ಇತ್ತೀಚೆಗೆ ನಡೆಸಲಾದ ಲಾಕ್ಡೌನ್ ಸಂದರ್ಭದಲ್ಲಿ ಈ ಪಾರ್ಕ್ ಕಾಮಗಾರಿ ಭರದಿಂದ ಸಾಗ್ತಾ ಇತ್ತು. ಪರಿಣಾಮ 50% ಕಾಮಗಾರಿ ಈಗಾಗಲೇ ಪೂರ್ಣಗೊಂಡಿದೆ. ಪಾರ್ಕ್ ಒಳಗಡೆ ಸಣ್ಣ ಓಪನ್ ಸ್ಟೇಜ್ ಇದೆ. ಸಣ್ಣ ಕಾರ್ಯಕ್ರಮಗಳಿಗೆ ಇದನ್ನ ಬಳಕೆ ಮಾಡಬಹುದು. ಇದಲ್ಲದೆ ಹೂ ಗಿಡಗಳನ್ನು ನೆಡಲು ಸಿದ್ಧತೆ ನಡೆಸಲಾಗಿದೆ. ಪಾರ್ಕ್ನ ಸುತ್ತ ಸುಮಾರು 6 ಅಡಿ ವಿಸ್ತಾರದಲ್ಲಿ ಪಾತ್ವೇ ನಿರ್ಮಿಸಲಾಗಿದೆ. ಪಾರ್ಕ್ನಲ್ಲಿ ಮಕ್ಕಳಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗುವುದು. ಮಕ್ಕಳಿಗೆ ಆಟಿಕೆ ವಸ್ತುಗಳನ್ನು, ಮಕ್ಕಳ ದೈಹಿಕ ಚಟುವಟಿಕೆಗೆ ಪೂರಕ ಪರಿಕರಗಳನ್ನು ಇಡಲಾಗುವುದು. ಸುತ್ತಮುತ್ತಲಿನ ಮನೆಗಳ ಮಕ್ಕಳು ಇಲ್ಲಿ ಬಂದು ಆಟವಾಡಲು ಅನುಕೂಲಕರ ವಾತಾವರಣ ನಿರ್ಮಿಸುವ ಉದ್ದೇಶ ಹೊಂದಲಾಗಿದೆ. ಜನರಿಗೆ ಸಂಜೆ ಹೊತ್ತಿನಲ್ಲೇ ವಾಕಿಂಗ್ ಮಾಡಲು ಒಳ್ಳೆಯ ವ್ಯವಸ್ಥೆಯನ್ನ ನಗರಸಭೆ ಮಾಡಿಕೊಟ್ಟಿದೆ. ಹೌಸಿಂಗ್ ಬೋರ್ಡ್ ಮತ್ತು ಸರ್ಕಾರದ ಜಾಗದಲ್ಲಿ ಈ ಪಾರ್ಕ್ ಸಾಮೆತಡ್ಕ ಪರಿಸರದಲ್ಲಿ ನಿರ್ಮಾಣ ಮಾಡಲಾಗಿದ್ದು ಆಡಳಿತದ ಉತ್ತಮ ಕಾರ್ಯ ಎಂದು ಹೇಳುತ್ತಾರೆ ಸಾಮೆತಡ್ಕ ನಿವಾಸಿ ರವೀಂದ್ರ ಹೆಗ್ಡೆ ಅವರು. ಪುತ್ತೂರಿನ ಸಾಮೆತಡ್ಕದಲ್ಲಿ ಒಂದು ದೊಡ್ಡ ಪಾರ್ಕ್ ಆಗಿದೆ. ಜನರಿಗೆ ನಡ್ಕೊಂಡು ಹೋಗುವಂಥ ವ್ಯವಸ್ಥೆ ಯಾವಾಗಲೂ ಸಂಜೆ ಮತ್ತು ಬೆಳಿಗ್ಗೆ ಹೋಗಲಿಕ್ಕೆ ವಾಕಿಂಗ್ ಪಾತ್ ಇದೊಂದು ಒಳ್ಳೆಯ ವ್ಯವಸ್ಥೆಯನ್ನು ಪುರಸಭೆ ಮಾಡಿಕೊಟ್ಟಿದೆ. ಸಾಧಾರಣ 1 ಎಕರೆ ಹತ್ರ ಇರುವಂಥ ಈ ಪಾರ್ಕಿಗೆ ಹೌಸಿಂಗ್ ಬೋರ್ಡ್ ಮತ್ತು ಸರ್ಕಾರದ ಜಾಗೆಯಲ್ಲಿ ಒಳ್ಳೆಯ ವ್ಯವಸ್ಥೆಯನ್ನು ನಗರಾಭಿವೃದ್ಧಿ ಇಲಾಖೆಯ ಮೂಲಕ ಹಿಂದಿನ ಪುರಸಭೆ ಆಡಳಿತದವರು ಹಾಗೆ ಈಗ ಇರುವ ಪ್ರಸ್ತುತ ಆಡಳಿತದಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗಳಾಗಲಿ ಇವರಾಗಲಿ ಅಧಿಕಾರಿಗಳಾಗಲಿ ಒಳ್ಳೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆದರೆ ಈಗ ಸದ್ಯಕ್ಕೆ ತುಂಬ ಜನ ಬರ್ತಾ ಇದ್ದಾರೆ, ಪಾರ್ಕಲ್ಲಿ ನಡೀತಾ ಇದ್ದಾರೆ, ಆಚೆ ಈಚೆ ಓಡ್ತಾ ಇರ್ತಾರೆ, ಬೆಳಿಗ್ಗೆ ವ್ಯಾಯಾಮ ಮಾಡ್ತಾರೆ. ಆದರೆ ಇದನ್ನು ಚೆಂದವಾಗಿ ಇಟ್ಟುಕೊಳ್ಳುವಂಥ ವ್ಯವಸ್ಥೆಯನ್ನು ನಮ್ಮ ಅಧಿಕಾರಿ ವರ್ಗದವರು, ಪುರಸಭೆ ಅಧಿಕಾರಿ ವರ್ಗದವರು ಮಾಡಬೇಕು ಅಂತ ಹೇಳಿ ನಮ್ಮದೊಂದು ಕಳಕಳಿಯ ವಿನಂತಿ ಇಲ್ಲಿಯ ನಾಗರಿಕರ ಪರವಾಗಿ. ಸುಮಾರು 60 ಸೆಂಟ್ಸ್ ಜಾಗದಲ್ಲಿ ಸಾಮೆತಡ್ಕ ಪರಿಸರದಲ್ಲಿ ಹೆಚ್ಚಿನ ಮನೆಗಳು ಇರುವುದರಿಂದ ಇದೀಗ ಪಾರ್ಕ್ ನಿರ್ಮಾಣದ ಅಭಿಪ್ರಾಯ ಕೇಳಿಬಂದಿತ್ತು. ಈ ನಿಟ್ಟಿನಲ್ಲಿ ಪಾರ್ಕ್ ನಿರ್ಮಾಣ ಕಾಮಗಾರಿ ಆಗ್ತಾ ಇದೆ. ಸಂಪೂರ್ಣಗೊಳ್ಳುವ ಮೊದಲೇ ಪಾರ್ಕ್ನಲ್ಲಿ ಜಾಕಿಂಗ್ ಆಗಿ ಜನ ಬರುತ್ತಿದ್ದಾರೆ. ಈ ಮೂಲಕ ಸ್ಥಳೀಯರಿಂದ ಉತ್ತಮ ಪಾರ್ಕ್ ಎಂಬ ಪ್ರಶಂಸೆ ವ್ಯಕ್ತವಾಗಿದೆ ಎನ್ನುತ್ತಾರೆ ಪುತ್ತೂರು ನಗರಸಭೆಯ ಪೌರಾಯುಕ್ತರಾದ ರೂಪಾ ಶೆಟ್ಟಿ ಅವರು. ಈಗಾಗಲೇ ನಾವು ಸಾಮೆತಡ್ಕದಲ್ಲಿ ಒಂದು ಹೊಸತಾಗಿ ನಮ್ಮ ಉದ್ಯಾನವನ ನಿರ್ಮಿಸಲಾಗಿದೆ. ಇದು ನಮ್ಮ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಸುಮಾರು 50 ಲಕ್ಷ ಖರ್ಚು ಇದಕ್ಕೆ ನಾವು ಭರಿಸಿದ್ದೇವೆ. ಇದರದ್ದು ಅಂದಾಜು ಟೋಟಲ್ 63 ಸೆನ್ಸ್ ಜಾಗದಲ್ಲಿ ಇದರಲ್ಲಿ ನಾವು ಒಂದು ಟ್ರ್ಯಾಕಿಂಗ್ ಫುಟ್ಪಾತ್ ಟ್ರ್ಯಾಕಿಂಗ್ ವೇ ಮತ್ತು ಸೈಡಲ್ಲಿರುವಂಥ ಎಲ್ಲ ಕಂಪೌಂಡ್ ವಾಲ್ಸ್ ಮತ್ತು ಕೆಳಗಿಂದ ಪಿಚ್ಚಿಂಗ್ ಮಾಡಿ ಇನ್ನೂ ಕರ್ಬ್ಸ್ ಅನ್ನು ಹಾಕಿದ್ದೇವೆ. ಅಲ್ಲಿ ಏನಂತ ಹೇಳಿದರೆ ಜನರಿಗೆ ನಡೆದುಕೊಂಡು ಹೋಗಲಿಕ್ಕೆ ಎಲ್ಲ ಯಾವುದೇ ಮಕ್ಕಳೆಲ್ಲ ಸೈಕಲ್ ಅದು ಇದನ್ನೆಲ್ಲ ತಂದು ತುಂಬ ಇದು ಮಾಡ್ತಾ ಇರ್ತಾರೆ ಗಲೀಜು. ಸೊ ಆದ ಕಾರಣ ನಾವು ಇವನ್ನೊಂದು ಬೋರ್ಡ್ನು ಹಾಕಿದ್ದೇವೆ. ಅಲ್ಲಿ ಯಾರು ಅದನ್ನು ಸೈಕಲ್ ತಕೊಂಡು ಹೋಗಿ ಎಲ್ಲ ಪಾರ್ಕನ್ನು ಹದಗೆಡುವ ಹಾಗೆ ಮಾಡಬಾರದು ಅಂತ ನಾನು ಪಬ್ಲಿಕ್ ಒಟ್ಟಿಗೆ ವಿನಂತಿಸೋದು. ಪುತ್ತೂರು ನಗರದಲ್ಲಿ ಪಾರ್ಕ್ಗಳು ನಿರ್ಮಾಣಗೊಂಡು ಹಲವಾರು ವರ್ಷಗಳು ಕಳೆದರೂ ಬಳಕೆಗೆ ಬಾರದೆ ಕೇವಲ ನಿರ್ವಹಣೆಗೆ ಮಾತ್ರ ಸೀಮಿತವಾಗಿರುವುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಇದೀಗ ಸಾಮೆತಡ್ಕದಲ್ಲೂ ನಿರ್ಮಾಣವಾಗುತ್ತಿರುವ ಪಾರ್ಕ್ ಕಾಮಗಾರಿಗಳು ಪೂರ್ಣಗೊಳ್ಳುವ ಮೊದಲೇ ಸ್ಥಳೀಯರು ಉಪಯೋಗಿಸುತ್ತಿದ್ದಾರೆ. ಕೂಡಲೇ ಪಾರ್ಕ್ ಅನ್ನು ಪೂರ್ಣಗೊಳಿಸಲಿ ಎಂಬುದೇ ಈ ವರದಿಯ ಆಶಯ.
ಅನೀಶ್, ವಿ4 ನ್ಯೂಸ್ 24/7 ಪುತ್ತೂರು.